ನೋಡಿ 6 ಜನ ಇವತ್ತೇನು ನಕ್ಸಲೈಟ್ಗಳು ಶರಣಾಗತಿ ಪಡೆದು ಈ ಕರ್ನಾಟಕ ರಾಜ್ಯಕ್ಕೆ ಒಂದು ದಾರಿಯನ್ನ ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸರ್ಕಾರ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಮತ್ತೆ ಶಾಂತಿಗಾಗಿ ನಾಗರಿಕ ವೇದಿಕೆನೂ ತುಂಬಾ ಶ್ರಮ ಪಟ್ಟಿದೆ. ಯಾಕೆ ಅಂತಂದ್ರೆ ನಾವಷ್ಟೇ ಸುಖವಾಗಿರೋದಲ್ಲ, ನನ್ನ ನಾಡಿನಲ್ಲಿರುವಂಥ ಪ್ರತಿಯೊಬ್ಬನೂ ಕೂಡ ಆತ್ಮಾಭಿಮಾನದಿಂದ ಬದುಕಬೇಕು ಅನ್ನುವಂಥ ಒಂದು ಗುರಿಯನ್ನು ಇಟ್ಕೊಂಡು ಈ ಒಂದು ನಾಗರಿಕ ವೇದಿಕೆ ಹೋರಾಟ ಮಾಡ್ತಿರೋದ್ರಿಂದ ಸರ್ಕಾರಕ್ಕೆ ಬೇಡಿಕೆಯನ್ನು ಇಟ್ಟಿದೆ. ಯಾಕೆಂದ್ರೆ ಸರ್ಕಾರ ಕೋಟ್ಯಾಂತರ ಜನಗಳನ್ನು ರಕ್ಷಿಸ್ತಿರುವಂಥ ಸರ್ಕಾರ 6 ಜನಗಳ ಬದುಕನ್ನು ಸುಧಾರಣೆ ಮಾಡೋದು ಕಷ್ಟ ಏನಾಗಲ್ಲ. ಒಂದು ತೊಡಕೇನು ಬರಬಹುದಂದ್ರೆ ಇವ್ರ ಮೇಲೆ ಸಖತ್ ಕೇಸ್ಗಳಿದ್ದಾವೆ. ಆ ಕೇಸು ಒಬ್ಬರಿಗೆ ಒಂದು ಅಂದಾಜು 20 ವರ್ಷ ಇದೆ ಅಂತ ಇಟ್ಕೊಳ್ಳಿ, ಶಿಕ್ಷೆ ಆಗ್ಬಹುದು. ಅವ್ರು ಬದುಕ್ತಾರೋ ಇಲ್ವೋ 20 ವರ್ಷ, ನೀವು ಅಷ್ಟು ಕೊಟ್ಟರೆ ಹೇಗೆ? ಆದ್ರಿಂದ ಅದರಲ್ಲಿ ರಿಯಾಯಿತಿ ಮಾಡಿ, ಸಂವಿಧಾನಕ್ಕೂ ತೊಂದರೆ ಆಗಬಾರ್ದು, ಮತ್ತೆ ಅವ್ರ ಬದುಕು ಸಾಗಬೇಕು. ಆ ರೀತಿಯಲ್ಲಿ ಸರ್ಕಾರ ಒಂದು ಸರಿಯಾದ ಒಂದು ಕ್ರಮವನ್ನು ತಗೊಂಡು ಅವರಿಗೆ ಬರಮಾಡ್ಕೋಬೇಕಾಗಿದೆ. ಮತ್ತು ನಾಗರಿಕರು ಕೂಡ ಅವರಿಗೆ ಬದುಕೋದಕ್ಕೆ ಬಿಡಬೇಕಾಗಿದೆ. ಅವ್ರಿಗೆ ಒಂದು ಬೇಡಿಕೆ ಇಟ್ಟಿದ್ದಾರೆ, ನಮ್ಮನ್ನು ಕೀಳಾಗಿ ಕಾಣಬೇಡಿ, ನಮ್ಮನ್ನು ಪದೇ ಪದೇ ನಮ್ಮನ್ನು ನಕ್ಸಲೈಟ್ ಅಂತ ನಮಗೆ ಅವಮಾನ ಮಾಡುವಂಥದ್ದಾಗಲಿ ಮತ್ತೊಂದು ಮಾಡಬಾರ್ದು ಅಂತ. ಆದ್ದರಿಂದ ಅವರು ಒಳ್ಳೆಯ ಪ್ರಜೆಗಳಾಗಿ ಬದುಕೋದಕ್ಕೆ ಅವಕಾಶ ಇದೆ. ನಮಸ್ತೆ. ಬೇಡಿಕೆ ಏನಂದ್ರೆ ಅವರಿಗೆ ಒಳ್ಳೆಯ ರೀತಿಯಲ್ಲಿ ನಡೆಸ್ಕೋಬೇಕು. ಎರಡನೇದಾಗಿ ಅವರಿಗೆ ಮೂಲಭೂತ ಸೌಕರ್ಯವನ್ನ, ವಸತಿ ಮತ್ತು ಭೂಮಿ ಒದಗಿಸ್ಕೊಡ್ಬೇಕು. ಮತ್ತು ಅವರ ಮೇಲಿರುವಂತಹ ಒಂದು ದೂರುಗಳೇನಿದಾವೆ ಅವುಗಳನ್ನ ಮಾನವೀಯ ದೃಷ್ಟಿಯಿಂದ ಪರಿಶೀಲನೆ ಮಾಡಿ ಅವರಿಗೆ ಇದು ಮಾಡಬೇಕು. ಮತ್ತು ಅವರ ಬಂಧು ಬಳಗಕ್ಕೆ, ಅಂದ್ರೆ ಯಾರು ಇವತ್ತು ಹಿಂಸೆಗೊಳಗಾಗಿ ಬೀದಿ ಪಾಲಾಗಿದ್ದಾರೋ ಅವರಿಗೆ ಒಂದು ಯಾವುದೇ ಒಂದು ಮಾರ್ಗವನ್ನ ತೋರಿಸ್ಬೇಕು. ಅಲ್ಲ, ಈಡೇರಿಸಲೇಬೇಕು. ಯಾಕೆಂದ್ರೆ ನಾವು ಈ ವೇದಿಕೆ ಈಗ ಬಿಡಲ್ಲ. ಮೊದಲು ಯಾರೋ ಒಬ್ರು ಹೋದ್ರು, ಒಂದಿಬ್ರು ಹೋದ್ರು, ಕರ್ಕೊಂಬಂದ್ರು, ಬಿಟ್ಬಿಟ್ರು ಆ ಕಡೆ. ಈಗ ಹಾಗಲ್ಲ, ಜವಾಬ್ದಾರಿಯಿಂದ ಕರ್ಕೊಂಬಂದಿದ್ದಾಗಿದೆ. ಸರ್ಕಾರಕ್ಕೂ ಕೂಡ ಜವಾಬ್ದಾರಿ ಇದೆ. ಅಂಥ ಜವಾಬ್ದಾರಿಯನ್ನು ನಿಭಾಯಿಸ್ತಾರೆ ಅನ್ನೋ ಒಂದು ಭರವಸೆ ಇರೋದ್ರಿಂದಲೇ ಅವರನ್ನು ನಾವು ಕರೆಸ್ಕೊಂಡಿರೋದು. ಹಾಗಾಗಿ ಸಾಧ್ಯ ಇದೆ, ನಾವು ಬಿಡಲ್ಲ. ನಾವು ಅವರು ಎಲ್ಲಿ ಶಸ್ತ್ರಾಸ್ತ್ರಗಳನ್ನ ಹಿಡಿದು ಹೋರಾಟ ಮಾಡ್ತಿದ್ರು, ನಾವಿಲ್ಲಿ ಅಹಿಂಸಾ ರೂಪದಲ್ಲಿ ಹೋರಾಟ ಮಾಡಿ ಅವ್ರಿಗೆ ನ್ಯಾಯ ಒದಗಿಸೋ ಪ್ರಯತ್ನ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.